ಎಲ್ಲರಿಗೂ ನಮಸ್ಕಾರ. ಸರ್ಕಾರದ ಹುದ್ದೆಯ ಆಕಾಂಕ್ಷೆಯಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಕರ್ನಾಟಕ ರಾಜ್ಯಪತ್ರ ಹೊರಡಿಸಲಾಗಿದೆ. ಆಗಸ್ಟ್ 10ರಂದು 2026 ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. 2500 ಹೊಸ ಕಂಪ್ಯೂಟರ್ ಶಿಕ್ಷಕರ ಹುದ್ದೆಗಳು. ಕರ್ನಾಟಕ ರಾಜ್ಯಪತ್ರದ ಐತಿಹಾಸಿಕ ಅಧಿಸೂಚನೆ 1ರಿಂದ 8ನೇ ತರಗತಿಗಳಿಗೆ ಗಣಕ ವಿಜ್ಞಾನ ಶಿಕ್ಷಕರ ನೇರ ನೇಮಕಾತಿಗಾಗಿ ಹೊಸ ನಿಯಮಾವಳಿಗಳನ್ನು ಬಿಡುಗಡೆ ಮಾಡಿದೆ. ಈ 2500 ಹೊಸ ಕಂಪ್ಯೂಟರ್ ಶಿಕ್ಷಕರ ಹುದ್ದೆಗಳಿಗೆ ವೇತನ ಶ್ರೇಣಿ ಏನು, ಹಾಗೆ ಅರ್ಹತೆಗಳೇನು ಮತ್ತು ಏನಾದರೂ ನಿಯಮಗಳಿದೆಯಾ, ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಒಂದು ಹೊಸ ಅಧ್ಯಾಯ. ಒಟ್ಟು ಮಂಜೂರಾದ ಹುದ್ದೆಗಳು 2500. ಅವರಿಗೆ ನಿಗದಿತವಾದ ವೇತನ ಶ್ರೇಣಿ 44,425ರಿಂದ 83,700 ಅಷ್ಟು ವೇತನ ಶ್ರೇಣಿ ನಿಗದಿಯಾಗಿರುತ್ತೆ. ಈ ಹುದ್ದೆಯ ಹೆಸರು ಗಣಕ ವಿಜ್ಞಾನ ಶಿಕ್ಷಕರು. ಇವರು ಬೋಧಿಸಬೇಕಾದ ತರಗತಿಗಳು 1ರಿಂದ 8ನೇ ತರಗತಿ. ಈ ಹುದ್ದೆಗೆ ಯಾರ್ಯಾರು ಅರ್ಹರು? ಅರ್ಹ ಪದವಿಗಳು ಮಾನ್ಯತೆ ಪಡೆದ ವಿಶ್ವವಿದ್ಯಾನಿಲಯದಿಂದ ಪದವಿ. ಇಲ್ಲಿ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಪದವೀಧರರಿಗೂ ಇಲ್ಲಿ ಅವಕಾಶ ಕೊಟ್ಟಿದ್ದಾರೆ. BSc, BCA, BE ಅಥವಾ BTech ಮಾಡಿದಂತಹ ಪದವೀಧರರು ಈ ಒಂದು ಗಣಕ ವಿಜ್ಞಾನ ಶಿಕ್ಷಕರ ಹುದ್ದೆಗೆ ಅರ್ಹರಾಗಿರ್ತಾರೆ. BScನಲ್ಲಿ ಕೇವಲ ಗಣಕ ವಿಜ್ಞಾನ ಪಡೆದಿರಬೇಕು. BCAನಲ್ಲಿ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಸೈನ್ಸ್ ಅಪ್ಲಿಕೇಶನ್ ಅಲ್ಲಿ ಪದವಿಯನ್ನು ಪಡೆದಿರಬೇಕು. BE ಅಥವಾ BTechನಲ್ಲಿ ಗಣಕ ವಿಜ್ಞಾನ, ಮಾಹಿತಿ ವಿಜ್ಞಾನ, ಎಲೆಕ್ಟ್ರಾನಿಕ್ಸ್ ಮತ್ತು ಸಂವಹನ ಈ ವಿಷಯಗಳಲ್ಲಿ ಪದವಿಯನ್ನು ಪಡೆದಿರಬೇಕು. ಇಲ್ಲಿ ಒಂದು ಗಮನಿಸಬೇಕಾಗಿರೋದು, ಸಿವಿಲ್ ಅಥವಾ ಮೆಕ್ಯಾನಿಕ್ ಅಥವಾ ಇತರ ಇಂಜಿನಿಯರಿಂಗ್ ವಿಭಾಗಗಳು ಈ ಪಟ್ಟಿಯಲ್ಲಿ ಸೇರಿರುವುದಿಲ್ಲ. ಅರ್ಹತಾ ಅಂಕಗಳು ಎಷ್ಟಿರಬೇಕು? ಹಾಗಾದರೆ ಅಭ್ಯರ್ಥಿಗಳ ವರ್ಗಾನುಸಾರ ಕನಿಷ್ಠ ಅರ್ಹತಾ ಅಂಕಗಳಿದೆ. ಸಾಮಾನ್ಯ ಮತ್ತು ಇತರ ವಿದ್ಯಾರ್ಥಿಗಳಿಗೆ ಪದವಿಯಲ್ಲಿ ಕನಿಷ್ಠ 50% ಅಂಕಗಳನ್ನು ಪಡ್ಕೊಂಡಿರಬೇಕು. ಅದೇ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಪದವಿಯಲ್ಲಿ ಕನಿಷ್ಠ 45% ಅಂಕಗಳಿದ್ರೆ ಈ ಒಂದು ಶಿಕ್ಷಕ ಹುದ್ದೆಗೆ ಅರ್ಹರಾಗಿರ್ತಾರೆ. ಮತ್ತು ಈ ಹುದ್ದೆಯನ್ನು ಪಡ್ಕೊಂಡ ಮೇಲೆ ಏನಾದರೂ ನಿಯಮಗಳಿದೆಯಾ? ಖಂಡಿತ ನಿಯಮಗಳು ಇದೆ. ಸೇವೆಗೆ ಸೇರಿದ ನಂತರ, ಈ ನೇಮಕಾತಿ ಆದ ನಂತರ B.Ed ಮತ್ತು TET ಪೂರ್ಣಗೊಳಿಸಲು 5 ವರ್ಷಗಳ ಸುವರ್ಣಾವಕಾಶ ಇದೆ. ಅಂದರೆ ನೇಮಕಾತಿಯ ಮೊದಲನೇ ದಿನದಿಂದ ಹಿಡಿದು 5 ವರ್ಷದ ಅಂತ್ಯದವರೆಗೆ ಆ 5 ವರ್ಷಗಳಲ್ಲಿ NCTE ಇಂದ ಮಾನ್ಯತೆ ಪಡೆದ ಯಾವುದಾದರೂ ಸಂಸ್ಥೆಯಿಂದ B.Ed ಪದವಿಯನ್ನು ಕಡ್ಡಾಯವಾಗಿ ಪಡ್ಕೋಬೇಕು. ಹಾಗೆಯೇ ಶಿಕ್ಷಕರ ಅರ್ಹತಾ ಪರೀಕ್ಷೆ TETಯನ್ನು ಕಡ್ಡಾಯವಾಗಿ ತೇರ್ಗಡೆ ಆಗಬೇಕು. ಇದು ಕೂಡ ಈ ಪೂರ್ಣ ಆಯ್ಕೆ ಪಟ್ಟಿಯನ್ನು ಗಮನಿಸೋದಾದರೆ, ಮೊದಲು ಪೂರ್ವಭಾವಿ ಅರ್ಹತೆ, ಸೂಕ್ತ ಪದವಿ BE, BTech, BSc, BCA ಇದಕ್ಕೆ ಸಂಬಂಧಿಸಿದಂತೆ ಈ ಪದವಿಯನ್ನು ಪಡ್ಕೊಂಡಿರಬೇಕು. ಮತ್ತು 50% ಅಥವಾ 45% ಅಂಕಗಳನ್ನು ಪಡೆದಿರಬೇಕು. ಆಯ್ಕೆ ಪ್ರಕ್ರಿಯೆ ಹೇಗಾಗುತ್ತಪ್ಪ ಅಂದರೆ, ಸರ್ಕಾರದ ನಿಯಮಾವಳಿಗಳ ಪ್ರಕಾರ ನಡೆಯುವ ನೇರ ನೇಮಕಾತಿ ಪ್ರಕ್ರಿಯೆಯಲ್ಲಿ ಆಯ್ಕೆಯಾಗ್ತಾರೆ. ಆಯ್ಕೆಯ ನಂತರ 5 ವರ್ಷಗಳ ಒಳಗೆ ಕಡ್ಡಾಯವಾಗಿ B.Ed ಮತ್ತು TETಯನ್ನು ಪೂರ್ಣಗೊಳಿಸಬೇಕು. न जाने महान दोस्ती तनना, न जाने महान दोस्ती तनना.